ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ರಾಜ್ಯದಲ್ಲಿ ಮತ್ತೆ ದಲಿತ್ ಪಾಲಿಟಿಕ್ಸ್ ಅನ್ನೋದು ಮುನ್ನೆಲೆಗೆ ಬರ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಇದೇ ಶನಿವಾರ ದಲಿತ ಸಚಿವರ ಮತ್ತು ಶಾಸಕರ ಸಭೆಯನ್ನ ಮಾಡಲಾಗ್ತಾ ಇದೆ. ಆಕ್ಚುಲಿ ಅದು ಔತಣಕೂಟ ಅಂತ ಹೇಳ್ತಿದ್ದಾರೆ, ಆದರೆ ಅದು ಸಭೆ. ಇದಕ್ಕೆ ಬೇರೆದೇ ಆಯಾಮವನ್ನು ಕೊಡ್ತಿದ್ದಾರೆ. ಏನಪ್ಪಾ ಅಂದರೆ, ಈಗ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗೋದು ತಡ ಆಗ್ತಿದೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಪರಿಶಿಷ್ಟ ಜಾತಿಯ ಸಚಿವರು, ಶಾಸಕರು ಮತ್ತು ಮುಖಂಡರು ಸಭೆ ಸೇರಿ ಸಮಾಲೋಚನೆಯನ್ನು ನಡೆಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ರಾಜಕಾರಣಿಗಳು ಎಲ್ಲ ಪಕ್ಷದಲ್ಲೂ ಎಲ್ಲ ಸಮುದಾಯದವರು ಎಲ್ಲರೂ ಮಾಡೋದು ಅದೇ, ಏನಂದರೆ ಹೇಳೋದೊಂದು ಮಾಡೋದೊಂದು. ಪಬ್ಲಿಕ್ ಕನ್ಸಂಪ್ಷನ್ಗೆ ಅಂತ ಬೇರೆದು ಹೇಳ್ತಾರೆ, ಬೇರೆ ಅಜೆಂಡಾಗಳನ್ನು ಇಟ್ಕೊಂಡು ಸಭೆ ಮಾಡ್ತಾರೆ. ಅದೇ ರೀತಿ ಈ ಸಭೆಗೂ ಕೂಡ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೇಳಲ್ಪಡ್ತಾ ಇದ್ದಾವೆ. ಅದೇನಪ್ಪ ಅಂದರೆ, ಮತ್ತೆ ದಲಿತ CM ಎನ್ನುವಂಥ ವಿಷಯವನ್ನು ಮುನ್ನೆಲೆಗೆ ತರುವಂಥದ್ದು, ಆ ಮೂಲಕ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪ್ರಯತ್ನಗಳಿಗೆ ತಡೆಯೊಡ್ಡುವಂಥದ್ದು ಅಂತ. ಮೊನ್ನೆ AICC ಅಧ್ಯಕ್ಷರು ಮುತ್ಸದಿಯೂ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಜಯಪುರದಲ್ಲಿ ಮಾತನಾಡ್ತಾ, ನನಗೆ 1999ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಅರ್ಹವಾಗಿ ಸಿಗಬೇಕಾಗಿತ್ತು, ಸಿಗಲಿಲ್ಲ, ನನ್ನ ಸೇವೆ ನೀರಿನಲ್ಲಿ ಕೊಚ್ಚೋಯ್ತು ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯಕ್ಕೆ ಕರೆತರುವಂತಹ, ಅವರನ್ನು ಮುಖ್ಯಮಂತ್ರಿ ಮಾಡುವಂತಹ ಪ್ರಯತ್ನಗಳು ನಡೀತಿದ್ದೇವೆಯಾ ಎನ್ನುವಂಥ ಒಂದು ಅನುಮಾನ ಕೇಳಿಬರ್ತಾ ಇದೆ ಕಾಂಗ್ರೆಸ್ನ ಪಾಳೆಯದಲ್ಲಿ. ಅದಕ್ಕೆ ಪೂರಕವಾಗಿ ಈ ಚರ್ಚೆಯನ್ನು, ಶನಿವಾರದ ಸಭೆಯನ್ನು ಮಾಡ್ತಿದ್ದಾರಾ ಅಂತ ಹೇಳಲಾಗ್ತಿದೆ. ಇನ್ನೊಂದು ವಾದ ಏನಪ್ಪ ಅಂದರೆ, ಈಗ ಅಕ್ಟೋಬರ್ಗೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಪೂರೈಸುತ್ತೆ. ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ ಪೂರೈಸ್ತಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದರೆ ಆಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ. DK ಶಿವಕುಮಾರ್ ನಾಯಕತ್ವವನ್ನು ಒಪ್ಪಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಈ ರೀತಿ ದಲಿತ CM ಅನ್ನುವಂಥ ಕಾರ್ಡನ್ನು ಬಳಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ ಯಾವುದು ನಿಜ, ಯಾವುದರಕ್ಕೆ ಹೆಚ್ಚು ಮಹತ್ವ ಇದೆ ಅಂತ. ಒಂದಂತೂ ಸ್ಪಷ್ಟ, ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದು ಮುಖ್ಯ ಅಜೆಂಡಾ ಆಗಿರ್ಲಿಕ್ಕಿಲ್ಲ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ದಶಕಗಳ ಬೇಡಿಕೆ, ಕೂಗು. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಮತ್ತೆ ಚರ್ಚೆ ಮಾಡಿದ್ವಿ ಅಂತ ಮೀಡಿಯಾದವ್ರಿಗೆ ಹೇಳ್ತಾರೆ. ಅದಕ್ಕೂ ಮುಖ್ಯವಾಗಿ ಪರಿಶಿಷ್ಟ ಜಾತಿಯ ರಾಜಕಾರಣ ಎಲ್ಲಿಗೆ ಬಂದಿದೆ, ಹೇಗಾಗಬೇಕು, ಏನು ಮಾಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತರಬೇಕಾ, ಅವ್ರು ತಂದರೆ ಇಲ್ಲಿ ಯಾವ ರೀತಿಯ ಪರಿಣಾಮಗಳು ಬೀರ್ತವೆ, ಅಥವಾ ಈಗ ನೋಡಿ ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್, SC ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಇದ್ದಾರೆ, ಇನ್ನೂ ಇದ್ದಾರೆ. ಇವರು ಎಲ್ಲರೂ ಸಚಿವರಿದ್ದಾರೆ, ಮತ್ತೆಲ್ಲರೂ ಒಂದು ಹಂತದಲ್ಲಿ ಮುಂಚೂಣಿ ನಾಯಕರು ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಇವ್ರಿಗೆ ಸಿದ್ದರಾಮಯ್ಯ ಫೋಲ್ಡರ್ನಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ನಮಗೇನು ಸಮಸ್ಯೆ ಇಲ್ಲ, ಅವ್ರ ನಾಯಕತ್ವದ ಕೆಳಗೆ ಕೆಲಸ ಮಾಡಲಿಕ್ಕೆ ನಮಗೆ ಸಮಸ್ಯೆ ಇಲ್ಲ ಅನ್ನೋ ರೀತಿ ಇದ್ದಾರೆ. ಅದು ಏನಾದರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವ್ರಿಗೊಂದು ಆ ಕಂಫರ್ಟ್ನೆಸ್ ಇರಲ್ಲ. ಸಿದ್ದರಾಮಯ್ಯ ಬಿಟ್ಟಷ್ಟು ಸಿದ್ದರಾಮಯ್ಯ ಅವ್ರು ನಡ್ಕೊಂಡಷ್ಟು ಉದಾರವಾಗಿ DK ಶಿವಕುಮಾರ್ ನಡ್ಕೊಳ್ಳಲ್ಲ ಅನ್ನುವಂಥದ್ದು ಅವರ ಆತಂಕ, ಅನುಮಾನ. ಅದರಿಂದಾಗಿ ಅವರು ಅಟ್ ಎನಿ ಕಾಸ್ಟ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ತಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ. ಹಿಂದೆ ಪರಿಶಿಷ್ಟ ಜಾತಿಯ ಸಚಿವರೆಲ್ಲ ಸಭೆ ಮಾಡಬೇಕು ಅಂದಾಗ DK ಶಿವಕುಮಾರ್ ಹೈಕಮಾಂಡ್ ಮೂಲಕ ತಡೆಯನ್ನು ಒಡ್ಡಿದ್ರು. ಆಗ ಸಹಜವಾಗಿ ಆ ಸಮುದಾಯದಲ್ಲಿ ಒಂದು ಆಕ್ರೋಶ ಕೇಳಿಬಂದಿತ್ತು. ಯಾಕೆ ನಾವು ಸಭೆ ಮಾಡಬಾರ್ದಾ, ನಾವು ಊಟಕ್ಕೆ ಸೇರಬಾರ್ದಾ, ನಾವು ಪರಸ್ಪರ ಬೆರಿಬಾರ್ದಾ, ಅದಕ್ಕೆ ಯಾಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಅದಕ್ಕೆ ಯಾಕೆ DK ಶಿವಕುಮಾರ್ ತಡೆ ಒಡ್ಬೇಕು ಅನ್ನುವಂಥ ಆಕ್ರೋಶಗಳು, ಅಸಮಾಧಾನಗಳು ಕೇಳಿಬಂದಿದ್ದು. ಈಗ ಅದು ಭಾಳ ದಿನ ಆಯಿತು. ಈಗ ಹೈಕಮಾಂಡ್ ಅನುಮತಿಯೂ ಪಡೆಯದೆ ಸಭೆಯನ್ನು ಮಾಡ್ತಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ CM ಅಂತ ಹೇಳಿದರು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ 1999ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ ಹೇಳಿದರು. ಈ ಎರಡೂ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾವೆ. ಅದರ ನಡುವೆ ಈಗ ಪರಿಶಿಷ್ಟ ಜಾತಿಯ ಸಚಿವರು, ಶಾಸಕರು, ಮುಖಂಡರು ಸಭೆ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಇವರ ಅಜೆಂಡಾ ಐದರ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಅಥವಾ ಖರ್ಗೆ ಬರಬೇಕು ಅನ್ನುವಂಥದ್ರ ರೀತಿ ಇರುತ್ತೆ. ಪಾಲಿಟಿಕ್ಸಲ್ಲಿ ಇದೆಲ್ಲವನ್ನ ಯಾರು ಹೇಳಲ್ಲ, ನಾವು ಬಿಟ್ವೀನ್ ದಿ ಲೈನ್ ರೀಡ್ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಆ ಅಜೆಂಡವನ್ನು ಇಟ್ಕೊಂಡು ಸಭೆ ಮಾಡ್ತಿದ್ದಾರೆ. ಹಿಂದೆ ಸಭೆ ಮಾಡಲಿಕ್ಕೇ ಸಮಸ್ಯೆ ಆಗಿತ್ತು, ತಡೆ ಒಡ್ಡಿದ್ರು. ಈಗ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಮೇಲೆ
ನಾನು ಆಗಲೇ ಹೇಳಿದ್ನಲ್ಲ 2 ವಿಷಯಗಳು, ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಬೇಕಾ ಅನ್ನೋದು ನಿರ್ಧಾರ ಆಗುತ್ತೆ. ಒಟ್ಟಿನಲ್ಲಿ ಅಕ್ಟೋಬರ್ಗೆ ಹೊರಗೆ ಇನ್ನೂ ಈ ರೀತಿಯ ಬೆಳವಣಿಗೆಗಳು ಭಾಳಷ್ಟು ನಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ ಯಾರು ಯಾವ್ಯಾವಾಗ ಯಾವ ದಾಳವನ್ನು ಉಳಿಸ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಇದು ಈಗ ಫಾರ್ ಎಕ್ಸಾಂಪಲ್ ಈ ಪರಿಶಿಷ್ಟ ಜಾತಿಯ ಸಚಿವರ ಶಾಸಕರ ಸಭೆ ಇದೆಯಲ್ಲ, ಇದು ಸಿದ್ದರಾಮಯ್ಯ ಅವರು ಹೇಳಿ ಮಾಡಿಸ್ತಿರುವಂಥದ್ದ ಅಥವಾ ಸ್ವತಃ ಆ ಸಚಿವರು ಶಾಸಕರು ತಮ್ಮ ಸಮುದಾಯಕ್ಕೆ ಇಷ್ಟು ವರ್ಷಗಳ ಆದ್ಮೇಲಾದರೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನುವ ಕಾರಣಕ್ಕೋಸ್ಕರ ಸಭೆ ಮಾಡ್ತಿದಾರ? ಸಭೆ ಮಾಡಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಏರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದಾರ? ಗೊತ್ತಿಲ್ಲ. ಬಟ್ ಈ ರೀತಿಯ ಬೆಳವಣಿಗೆಗಳು ಅಂದರೆ ಟ್ವಿಸ್ಟ್ಗಳು ಅಕ್ಟೋಬರ್ವರೆಗೆ ಇನ್ನೂ ಭಾಳಷ್ಟು ಸಿಗ್ತವೆ. ಮುಖ್ಯವಾಗಿ ಈ ಶನಿವಾರ ನಡೆಯುವಂತಹ ಈ ಸಭೆಗೆ ಇವೆಲ್ಲ ಕಾರಣಗಳಿಗೋಸ್ಕರ ಬಹಳ ಮಹತ್ವ ಬಂದಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.